ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಶೇಂಗಾ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 kg ಬೆಲ್ಲನ ನೆನೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 3/4 kg ಬೆಲ್ಲದ ಪಾಕವನ್ನು ಮಾತ್ರ ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಒಣ ಕೊಬ್ಬರಿ ನಾನು 50 ಗ್ರಾಮದಿಂದ 100 ಗ್ರಾಮ್ವರೆಗೂ ನಾನು ಕೊಬ್ಬರಿ ತುರಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಇದೆ. ಇನ್ನು ಶೇಂಗಾ ಬೀಜ ಹುರಿದುಕೊಂಡು ಸಿಪ್ಪೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಇದು ಅರ್ಧ kg ಇದೆ. ಯಾಲಕ್ಕಿ ಶುಂಠಿ ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಹಂಚಿಗೆ ನಾನು ವಾಶ್ ಮಾಡಿ ಯಾಲಕ್ಕಿ 60 ಗ್ರಾಮು, ಶುಂಠಿ ಅದು ಕೂಡ ವಾಶ್ ಮಾಡಿಕೊಂಡು 60 ಗ್ರಾಮ್ ಹಾಕ್ಕೊಂಡು ಹುರಿದು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ. ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಈಗ ಇದು ಗ್ರೈಂಡ್ ಆಗಿದೆ. ಇದಕ್ಕೆ ಮತ್ತು ಸೋಂಪಿನ ಕಾಳು ಕೂಡ ಹುರಿದುಕೊಂಡಿದ್ದೀನಿ. ಇದು ನಾವು ಎಷ್ಟು ಯಾಲಕ್ಕಿ ತೆಗೆದುಕೊಂಡಿದ್ನೋ ಅದರ ಅರ್ಧ ಅಥವಾ 3/4 ಭಾಗ ಮಾತ್ರ ಹುರಿದುಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೈಸಾಗಿ ರುಬ್ಕೊಂಡಿದ್ದೀನಿ. ಇನ್ನು ಒಣ ಕೊಬ್ಬರಿನೂ ಸಹ ನಾನು ಹುರಿದುಕೊಳ್ತಾ ಇದ್ದೀನಿ. ಉಂಡೆ ಇದ್ದಾಗ ಅದನ್ನು ಮೇಲ್ಗಡೆ ಸ್ವಲ್ಪ ವಾಶ್ ಮಾಡಿ ಅದನ್ನು ಜಳಕ್ಕೆ ಕಾಯಿಸಿ ಆಮೇಲೆ ಕಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಅಂದರೆ ತೆರಿಯಾಗಿ ರುಬ್ಕೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪವೇ ಮಾತ್ರ ನಾನು ಶೇಂಗಾ ಉಂಡೆಗೆ ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಅದೇ ಕಾದ ಹಂಚಿಗೆ ನಾನು ಒಂದು 70 ಗ್ರಾಮು ಬಿಳಿ ಎಳ್ಳು ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಅಷ್ಟೇ ಕಸಕಸಿ ಒಂದು 80 ಗ್ರಾಮ್ ಇದೆ, ಅದನ್ನು ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಹಾಕ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ಮಾತ್ರ ಹಾಕ್ಕೋಬಹುದು. ಹುರಿದು ಸಿಪ್ಪೆ ತೆಗೆದಂತಹ ಶೇಂಗಾವನ್ನು ನಾನು ತೆರಿಯಾಗಿ ರುಬ್ಕೊಂಡು ಬರ್ತಾ ಇದ್ದೀನಿ. ಇದೆಲ್ಲವನ್ನು ರುಬ್ಬಿದ ನಂತರ ನಾನು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಲೆ ಮೇಲೆ ನಾನು ಬೆಲ್ಲವನ್ನು ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಕರಗಿ ನೀರಾಗಿ ಪಾಕ ಬಂದಿದೆ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಒಂದು ಪ್ಲೇಟಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಪಾಕನ ಒಂಚೂರು ಹಾಕ್ಕೊಂಡ್ರೆ ಅದು ದುಂಡಗಾಗಿ ಗಟ್ಟಿಯಾಗಬೇಕು, ಅಂದರೆ ಪಾಕ ಬಂದಿದೆ ಅಂತ ಅರ್ಥ. ಇನ್ನು ಕೈಗಳಿಂದ ಅದನ್ನು ಸ್ವಲ್ಪ ಈಗ ನೋಡಿಕೊಂಡ್ರೆ 3 ಎಳೆ ಪಾಕ ಬರಬೇಕು. ಕರೆಕ್ಟಾಗಿ 3 ಎಳೆ ಪಾಕ ಬಂದರೆ ಇದು ಉಂಡೆ ಕೆಡೋದಿಲ್ಲ. ಹಾಗಾಗಿ 3 ಎಳೆ ಪಾಕನ ನಾನು ತೆಗೆದುಕೊಳ್ತೀನಿ. ಈಗ ಪಾಕ ರೆಡಿ ಇದೆ, ಆರೋದಕ್ಕೆ ಬಿಡಬಾರ್ದು. ಈ ಶೇಂಗಾನ ರುಬ್ಬಿಟ್ಕೊಂಡಿರೋ ಪಾತ್ರೆಗೆ ನಾನು 2 ಸೌಟಿನಷ್ಟು ಹುರಿಗಡಲೆ ತೆರೆಯಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಸೌಟು ಒಣ ಕೊಬ್ಬರಿ ತುರಿ ತೆರೆಯಾಗಿ ರುಬ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಯಾಲಕ್ಕಿ ಶುಂಠಿ ಪುಡಿ, 2 ಟೇಬಲ್ ಸ್ಪೂನು ಕಸಕಸಿ ಹಾಗೂ 2 ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಗೂ 1 ಅಥವಾ 1.5 ಟೇಬಲ್ ಸ್ಪೂನು ಸೋಂಪಿನ ಕಾಳು ಮತ್ತು ಡ್ರೈ ಫ್ರೂಟ್ಸು ನಿಮಗೆ ಬೇಕಾದಲ್ಲಿ ಹಾಕ್ಕೋಬಹುದು. ಎಷ್ಟು ಬೇಕಾದರೂ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೋಬಹುದು. ಇದೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಬಿಸಿ ಇರುವಾಗಲೇ ಪಾಕವನ್ನು ಹಾಕ್ಕೊಂಡು ಸ್ವಲ್ಪವೇ ಕಟ್ಕೊಂಡು ಮತ್ತೆ ಬಿಸಿ ಮಾಡಿಕೊಂಡು, ಅಕಸ್ಮಾತ್ ಏನಾದರೂ ಪಾಕ ಗಟ್ಟಿಯಾಗಿದ್ದರೆ ಅದಕ್ಕೆ ಚೂರು ಒಂದು 4 ಟೇಬಲ್ ಸ್ಪೂನು ನೀರನ್ನು ಹಾಕಿಬಿಟ್ಟು ಮತ್ತೆ ಕುದಿಸ್ಕೊಂಡು ಉಂಡೆ ಕಟ್ಕೊಳ್ಬೇಕಾಗುತ್ತೆ. ಈಗ ಪಾಕ ಹಾಕ್ಕೊಂಡು ನಾನು ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಇದು ತುಂಬ ಬಿಸಿ ಇರುತ್ತೆ, ಹಾಗಾಗಿ ಸ್ಪೂನ್ ಸಹಾಯದಿಂದ ನಾನು ಸ್ವಲ್ಪ ಮಿಕ್ಸಪ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನು ಕಟ್ಕೊಳ್ತೀನಿ. ಪುನಃ ಮತ್ತೆ ಪಾಕನ ನಾನು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿಕೊಂಡು ಪಾಕ ನೋಡಿಕೊಂಡು, ಎಳೆ ಪಾಕ ನೋಡಿಕೊಂಡು ಮತ್ತೆ ಪಾಕವನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಂಡೆಗಳನ್ನು ಮಾಡಿಕೊಂಡು ಮುಗಿಸ್ಕೊಂಡೆ ನಾನು. ಇದು 1 ತಿಂಗಳು ಇಟ್ಟರೂ ಕೂಡ 2 ತಿಂಗಳು ಇಟ್ಟರೂ ಕೂಡ ಏನೂ ಕೂಡ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ಬಿಸಿ ಆರಿದ ನಂತರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೇಕು. 3 ಎಳೆ ಪಾಕ ತೆಗೆದುಕೊಂಡಿದ್ದರಿಂದ ಈ ಉಂಡೆಗಳು ನೀರೊಡೆಯೋದಾಗಲಿ
ಅಥವಾ ಬ್ರೇಕ್ ಆಗೋದಾಗಲಿ ಈ ರೀತಿ ಏನೂ ಆಗೋದಿಲ್ಲ. ತುಂಬ ಗಟ್ಟಿನೂ ಇರಲ್ಲ, ಆಮೇಲೆ ಮೃದು ಕೂಡ ಇರೋದಿಲ್ಲ, ಸರಿಯಾಗಿ ಇರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.